ತುಮಕೂರು ಗ್ರಾಮಾಂತರ ಠಾಣೆ ಪಿಎಸ್ಐ ಚೇತನ್ ಕುಮಾರ್ ಲೋಕಾಯುಕ್ತ ಬಲೆಗೆ. ನಾಗೇಶ್ ಎಂಬುವರಿಗೆ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಚೇತನ್ ಕುಮಾರ್ ಕೆಸರುಮಾಡು ಗ್ರಾಮದ ಬಳಿ 3 ದಿನಗಳ ಹಿಂದೆ ಕಾರು ಬಿಟ್ಟು ಹೋಗಿದ್ದ ನಾಗೇಶ್ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕೆಸರುಮಾಡು ಗ್ರಾಮದಲ್ಲಿ ಕಾರನ್ನ ಬಿಟ್ಟು ಹೋಗಿದ್ರು. ಸದ್ಯ ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದ ಗ್ರಾಮಾಂತರ ಪೊಲೀಸ್ ಠಾಣೆ ಚೇತನ್ ಕಾರು ಬಿಡಲು 1 ಲಕ್ಷಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಹಣ ಕೊಡದೇ ಇದ್ರೆ ಗಾಂಜಾ ಕೇಸ್ ಬುಕ್ ಮಾಡುವ ಬೆದರಿಕೆಯನ್ನ ಕೂಡ ಚೇತನ್ ಹಾಕಿದ್ರು. ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ದಂತಹ ನಾಗೇಶ್ ತಡರಾತ್ರಿ ನಮಸ್ತೆ ತುಮಕೂರು ಹೋಟೆಲ್ ಬಳಿ ಹಣ ಪಡೆದುಕೊಳ್ಳುವಾಗ ದಾಳಿ ನಡೆಸಿ 1 ಲಕ್ಷ ಹಣದಲ್ಲಿ 40,000 ಹಣ ಪಡೆಯುವ ವೇಳೆ ಲೋಕಾಯುಕ್ತರು ದಾಳಿ ನಡೆಸಿ ಪಿಎಸ್ಐ ಚೇತನ್ ಕುಮಾರ್ನ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸುತ್ತಿದ್ದಾರೆ.